ಆ ಯಾವನೋಡು ಒಡರಿ ಕಪ್ಪಲ್ಕ ಅವನಿಗೆ ಯಾವನ ಹೌದ ಹುಲಿ ಅನ್ನೋನು ಕಳ್ಸಾಚೆಗೆ ಅವನ್ನ ಅಲ್ಲಪ್ಪ. ಇವತ್ತು ಉಸ್ತುವಾರಿ ಸಚಿವರು ಶಿವರಾಜ್ ತಂಗಡಿಗೆ ಅವರು ಎಲ್ಲರ ನೇತೃತ್ವದಲ್ಲಿ ಸರ್ಕಾರದ ವತಿಯಿಂದ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಚಪ್ಪಾಳೆ ತಟ್ಟಬೇಕು ನೀವು. 5 ಗ್ಯಾರಂಟಿಗಳು ತಲುಪಿದೆಯಾ ನೋಡಿ. ಇಲ್ಲೊಬ್ಬ ಹೇಳ್ತಾವನೆ, ಸಿದ್ದರಾಮಣ್ಣವರೇ ನೀವು ಅನ್ನ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, 2,000 ರೂಪಾಯಿ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ನಮ್ಗೆ ಲಗ್ನ ಮಾಡಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ನಾನು ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ, ಶಿವರಾಜ್ ತಂಗಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಉಚಿತ ಸಾಮೂಹಿಕ ವಿವಾಹಗಳು ನಡಿಬೇಕು ಅಂತ. ಹೌದಲ್ವಾ? ಯಾರವನು ಕಳ್ಸಾಚಿಗ ಅವನ್ನ ಆವಾಗಿಂದ ನೋಡ್ತಾ ಇದ್ದೀನಿ. ಹೌದಾ ಹುಲಿಯ? ಹಿಂಗೆ ಉತ್ತರ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಅಂದೆ, ಯಾವನ ಕುಡಿದ್ಬಿಟ್ಟು ಹೌದಾ ಹುಲಿಯ ಅನ್ಬಿಟ್ಟ. ಒಂದೇ ಹೆಸರು ಸಾಕು, ಬೇರೆ ಯಾವುದು ಬೇಡಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ನಮಸ್ಕಾರ. ಚಪ್ಪಾಳೆ ತಟ್ಟಬಹುದು. ಹಾಗೆ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನಮ್ಮ ವಸತಿ ಸಚಿವರು ನಿನ್ನೆ ತಾನೇ ಬೆಳಿಗ್ಗೆ ಕಾರ್ಯಕ್ರಮದಲ್ಲಿದ್ದೆ. ಕರ್ನಾಟಕ ಕೊಳೆಗೇರಿ ಮಂಡಳಿ ವತಿಯಿಂದ ಸುಮಾರು ಮನೆಗಳು ಕೊಡ್ತಾ ಇದ್ರು. ನಿನ್ನೆ ತಾನೇ ಸಿಎಂ ಸಾಹೇಬರು ಅಲ್ಲಿದ್ರು. ನಮ್ಮ ಹೆಮ್ಮೆಯ ವಸತಿ ಸಚಿವರು ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರು ಈ ಕಾರ್ಯಕ್ರಮ ನೋಡಿ ನಿಮ್ಮ ಅನಿಸಿಕೆ ಹೇಳಿ ಅಂದ್ರೆ ಅವರೇನ್ ಹೇಳ್ತಾ ಇದ್ರು ನೋಡಿ. ಕಂಜಾಜೇಶಬದಾರ್ ಕಂಜಾಜಲೇಶ ಅಬ್ಬಬ್ಬಬ್ಬ ಲಾಟ್ರಿ. ಏನ್ ಸರ್ ಇದು? ನಾನು ಹೇಳ್ದೆ ಶಿವರಾಜ್ ತಂಗಡಿಗೆ ಅವರಿಗೆ, ಏನ್ ಸರ್ ಕಾರ್ಯಕ್ರಮ ಇದು? ಲಕ್ಷ ಲಕ್ಷ ಜನ ಕಣ್ಣು ನೋಡ್ತಾ ಅಷ್ಟು ಜನ ಇದ್ದಾರೆ. ನಮ್ಮ ಕಾರ್ಯಕ್ರಮ ಇದು ಕರ್ನಾಟಕ ಸರ್ಕಾರ ಕಾರ್ಯಕ್ರಮ. ಸರ್ಕಾರದ ಕಾರ್ಯಕ್ರಮ ಚಪ್ಪಾಳೆ ತಟ್ಟಬೇಕು ನೀವು ನೋಡಿ. ಇಂಥ ಕಾರ್ಯಕ್ರಮಗಳು ನಡಿಬೇಕ್ರಿ. ಸುಮ್ಮನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಕಚ್ಚಾಡೋದಲ್ಲ. ಎಲ್ಲರ ಮೈನಲ್ಲಿರೋದು ಒಂದೇ ರಕ್ತ. ನಂದೇನು ಹೆಸರಿಗಿರ್ತದ ರಕ್ತ, ಬೇರೆಯವ್ರದ್ದು ಕೆಂಪಿರ್ತದ, ಎಲ್ಲ ಒಂದೇ ರೀ. ಅದಕ್ಕೆ ಹೇಳೋದು ನೋಡಿ. ಇಷ್ಟು ಹೇಳ್ತಾ ಇದ್ರು, ಚಪ್ಪಾಳೆ ತಟ್ಟಬೇಕು. ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು, ಕನ್ನಡ ಉಳಿಸ್ಬೇಕು. ಹೊಟ್ಟಿದ್ದಾರೆ ಕನ್ನಡ ನಾಡ್ಲಿ ಹುಟ್ಟಬೇಕು. ಮೊನ್ನೆ ತಾನೇ ಕಾರ್ಯಕ್ರಮ ಮಾಡಿದ್ವಲ್ಲ ನೋಡಿ. ಇಷ್ಟು ಹೇಳಿದ್ರು ಕನ್ನಡ ಮಾತಾಡೋಣ ಅಂತಲ್ಲ. ದೇವರೊಳ್ಳೇದು ಮಾಡ್ತದ ನಿಂಗೆ. ನಿನ್ ಜನ್ಮಕ್ಕೆ ಹೋಗು. ಕಂಜಾಜೇಶ ಬದಾಸ್ ಕಂಜಾಜಲೇಶನ್ ಅಬ್ಬಬ್ಬ ಲಾಟ್ರಿ. ಥ್ಯಾಂಕ್ ಯು. ಅವರು ಖುಷಿಯಿಂದ ಹೇಳಿದ್ರೆ. ಹಾಗೇನೆ ಮತ್ತೊಬ್ರು ನಮ್ಮ ನಿಜವಾಗ್ಲೂ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತಾನೆ ಬಿಂಬಿಸಿದ ಇರೋಂತ ನಮ್ಮ ಗುಲ್ಬರ್ಗದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ಅವರ ಒಂದು ಧ್ವನಿ. ಆಕ್ಚುಲಿ ನಾವೇನೋ ಮಾತಾಡಂಗಿಲ್ರಿ. ಯಾಕಂದ್ರ ಇವತ್ತು ಒಳ್ಳೆ ಸರ್ಕಾರ ಬಂದೈತಿ. ಬಡ ಜನರಿಗೆ ಏನೇನು ಗ್ಯಾರಂಟಿಗಳು ಕೊಟ್ಟೈತಿ ಅದು 100 ದಿನದೊಳಗೆ ತಲುಪೈತಿ. ಆದ್ರಿಂದ ಜನಕ್ಕೆ ಯೋಚನೆ ಇಲ್ಲ. ನಮ್ಮ ಮಂದಿ ಹೇಳ್ತಾರ, ಸಿದ್ದರಾಮಣ್ಣ ಅಕ್ಕಿ ಕೊಟ್ಟಾರ, 2,000 ಕೊಟ್ಟಾರ, ಜೀವನ ಚೆನ್ನಾಗಿ ನಡೀತೈತಿ ಅಂತ. ಭಾಳ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಹೌದಲ್ಲ? ಧನ್ಯವಾದಗಳು. ಹಾಗೇನೆ ನಮ್ಮ ವಾಟಾಳ್ ನಾಗರಾಜ್ ಅವರು ಕನ್ನಡದ ಕಟ್ಟಾಳು, ಅವ್ರು ಬಂದಿದ್ರೆ ಈಗ ಮಾತನಾಡ್ತಾ ಇದ್ರು ನೋಡಿ. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಬೆಳಗಾವಿ ನಮ್ದು, ಕನಕಗಿರಿ ಉತ್ಸವ ನಮ್ದು, ನೀವೆಲ್ಲ ನಮ್ಮವರು. ಒಡಿರಿ ಒಂದ್ ಚಪ್ಪಾಳೆ. ಸಾಕು, ನಿಲ್ಲಿಸಿ. ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ, ನಾಯಿ ಮೆರವಣಿಗೆ, ಕತ್ತೆ ಮೆರವಣಿಗೆ ಮಾಡಿದ್ದೀನಿ. ಯಾಕಂದ್ರೆ ಕರ್ನಾಟಕ ಉಳಿಸಿ, ಕನ್ನಡ ಬೆಳೆಸಿ. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಎದ್ರೆ 2 ಬಂದ್ ಬಂದ್ ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ ಏನು ಹುಡುಗಾಟ ಆಡ್ತಿರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ ನೋಡಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರೆಸ್ತಾರೆ. ನಮ್ಮ ಕನಕಗಿರಿ ಉತ್ಸವ ಚೆನ್ನಾಗಿ ಮಾಡಿ ಅಂತ. ಅದರಲ್ಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅವರು ಬಂದಿದ್ರೆ ಅವರೇ ಮಾತನಾಡ್ತಾ ಇದ್ರು. ಅವ್ರ ಜೊತೆ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ? ಒಂದು ಸಣ್ಣ ಹಾಸ್ಯ ಲೇಪನವನ್ನು ಕೊಟ್ಟು ಮಿಮಿಕ್ರಿ ಕಲಾವಿದರು ಕೇವಲ ರಂಜನೆಗಾಗಿ ಮೊದಲಿಗೆ ದೇವೇಗೌಡರು ಮಾತನಾಡ್ತಾ ಇದ್ದಾರೆ. ಸೌಂಡ್ ಕೊಟ್ಟಿದ್ದೀರೇನ್ರಿ? ಏನ್ ಸ್ವಾಮಿ, ಈ ದೇವೇಗೌಡ ಒಟ್ಟು ಹೋರಾಟಗಾರ.
ಕನ್ನಡದ ವಿಷಯ ಬಂದರೆ ನಿದ್ದೆ ಮಾಡಲ್ಲ. ನೋಡಿ, ಸರ್ಕಾರದ ವತಿಯಿಂದ ಭಾಳ ಒಳ್ಳೆಯ ಕಾರ್ಯಕ್ರಮ. ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನೀವು ಬರಲೇಬೇಕು ಅಂತ ಕರೆಸಿದ್ರು. ಭಾಳ ಸಂತೋಷ ಆಗುತ್ತೆ. ನಮ್ಮ ಸಚಿವರು ಕೂಡ ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ನೋಡಿ, ಪಿಜ್ಜಾ ಬರ್ಗರ್. ಯಾರು ಇದು ನಾನ್ ಸೆನ್ಸ್, ಗೆಟ್ ಲಾಸ್ಟ್ ಇಡಿಯೇಟ್? ಯಾರು ಇದು? ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಪಿಜ್ಜಾ ಬರ್ಗರ್ ಹೇಗಿದೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲೋ. ನಮ್ಮ ನರೇಂದ್ರ ಮೋದಿಯವರು ಬಂದಿದ್ದಾರೆ, ಬನ್ನಿ ಮಾತಾಡಿ. ಯಾರ ಬಹನ ಕರ್ನಾಟಕ ಸರ್ಕಾರ, CM ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಒಂದು ಕನಕಗಿರಿ ಉತ್ಸವದಲ್ಲಿ ಸಚಿವರು ಶಿವರಾಜ್ ತಂಗಡಿಗೆ ಅವರು ಬಹಳ ಉತ್ತಮ ಕೆಲಸ ಮಾಡಿದ್ದಾರೆ. ಬಾಯವ್ರ ಬಹನ ದೇವೇಗೌಡಾಜಿ, ಹಾಗೆ ಒಂದ್ಸರಿ ಕನಕಗಿರಿ ಉತ್ಸವದ ಶುಭಾಶಯಗಳು ಅಂತ ಕೈಯಾಡಿಸ್ಬಿಡಿ. ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು. ಬಾಯವ್ರ ಬಹನ ದಯವಿಟ್ಟು ಈ ಥರ ಕೈನ ಅಳ್ಳಾಡಿಸಿ. ನೀವು ಹೋದ್ಸರಿ MLA ಎಲೆಕ್ಷನ್ನಲ್ಲಿ, ಕರ್ನಾಟಕದ ರೋಡ್ ಶೋನಲ್ಲಿ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ನೋಡಿ, ನೀವು ಮಾಡಿದ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು. ಸಿದ್ದರಾಮಯ್ಯನವರು ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ. 136 ಸೀಟ್ ಇದೆ, ಚೆನ್ನಾಗಿ ಸರ್ಕಾರ ಮಾಡಲಿ. ನೆಕ್ಸ್ಟ್ ಟೈಮ್ ಬಂದಾಗ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ. ಭಾಳ ಸಂತೋಷ. ಕೇವಲ ರಂಜನೆಗೆ ಅಷ್ಟೇ. ಭಾಳ ಚೆನ್ನಾಗಿ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ವತಿಯಿಂದ ನಡೀತಾ ಇದೆ. ಭಾಳ ಸಂತೋಷ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಹೇಳ್ರಪ್ಪ, ಹೇಳ್ರ. ಎಲ್ಲರೂ ಬರೀ ಬೆಳ್ಳುಳ್ಳಿ ಕಬಾಬ್ ತಿನ್ನಕ್ಕೆ ಹೋಗ್ಬಿಟ್ಟವ್ರೆ. ಇಲ್ಲ, ಚಾನ್ಸೇ ಇಲ್ಲ, ನವ್ವೇ. ನನ್ನ ಮೇಲೆ ಹಣೆ ಇಟ್ಟೇಳು. ಕರ್ನಾಟಕ ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ವಾಸ ಮಾಡೋಂಥದ್ದು. ಎಷ್ಟೇ ಜಾತಿ ಧರ್ಮ ಇದ್ರು ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕ್ತಾ ಇದೀವಿ. ಇದು ನಮ್ಮ ಕರ್ನಾಟಕ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ಅಭಿನಯ ಭಾರ್ಗವ ಸಾಹಸ ಸಿಂಹ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಷ್ಣುದಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ, ಸಿನಿಮಾ ಧ್ವನಿ. ನೀನು ಮಂತ್ರಿ ಆದ್ರೆ ನಾನು ರಾಜ, ರಾಜ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಯಾಕಂದ್ರೆ ಇದು ನಾನು ಸಿನಿಮಾದಲ್ಲಿ ಹೇಳಿದ್ದು. ಈ ಕೈ ಕನ್ನಡಿಗರ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರೆನಲ್ಲೇ ಇಲ್ಲ. ಈ ಕದಂಬ ಕರೆಂಟ್ ಇದ್ದಾಗೆ ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು. ಇದೆಲ್ಲ ನನ್ನ ಹೀರೋ ಡೈಲಾಗ್ ಇರ್ಬೋದು. ಆದ್ರೆ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ಈ ದೇಶ ಕಾಯೋ ಯೋಧ ನಮ್ಮ ನಿಜವಾದ ಹೀರೋ. ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ನಮ್ಮ ನಿಜವಾದ ಹೀರೋ. ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ. ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ. ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಧ್ವನಿ. ಗೀತಾಂಜಲಿ ಆಲುಗೆನ್ನೆಗೆ ಅಂತ ಹಾಡು ಹೇಳ್ಕೊಂಡು ಸಂತೋಷಕ್ಕೆ, ಹಾಡು ಸಂತೋಷಕ್ಕೆ ಅಂತ ಕುಣ್ಕೊಂಡು, ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಬಂದಂಥವ್ರು. ಏನಾದ್ರಾಗಲಿ ಇವತ್ತು ಕನಕಗಿರಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಇದೆ. ಆದ್ರೆ ನಿಮ್ಮ ಶಂಕರಣ್ಣನ್ಗೆ ಕೆಲವ್ರು ಕೇಳ್ತಾರೆ, ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲೂ ಕಾಣ್ತಾ ಇಲ್ಲ ಅಂತ. ನನ್ನ ಸ್ಮಾರಕ ಎಲ್ಲೂ ಹುಡ್ಕೋಕ್ ಹೋಗ್ಬೇಡಿ. ಯಾಕಂದ್ರೆ ಆಟೋ ಹತ್ತಬೇಕಾದ್ರೆ ಹಿಂದಿನ ಮುಂದಿನ ನನಗೋಸ್ಕರ ಇಷ್ಟು ಜಾಗ ಕೊಟ್ಟಂತ ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗೆ ಬೇಡ ಅಂತ ಹೇಳ್ತಾ ಅವ್ರ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ. ಥ್ಯಾಂಕ್ ಯು. ಬರಲ್ಲ ವರ್ಣಟ ಪದ್ಮಭೂಷಣ ಗಾನಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕನ್ನಡಿಗರ ಮನ ಚಂದ, ಕನ್ನಡಿಗರ ಜನ ಚಂದ,
ಕನ್ನಡಿಗರ ಮನಸ್ಸು ಅಂದವೋ ಅಂದ. ನಿಮ್ಮ ರಾಜಕುಮಾರ ಹೆಚ್ಚು ಓದ್ದವನಲ್ಲ, 3ನೇ ಕ್ಲಾಸ್ ಓದಿ MA ಮೇಯಿಸ್ತಾ ಇದ್ದಂಥವನು. ಇವನಿಗೆ ಡಾಕ್ಟರೇಟ್ ಕೊಟ್ಟಿದ್ದೀರಿ. ಅದು ಯಾವುದಪ್ಪ, ಅದು ದಾದಾ ಸಾಹೇಬ್. ಎಲ್ಲಾ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ. ಎಲ್ಲದಕ್ಕೂ ಅರ್ಹನ ಇಲ್ಲ. ಅದೆಲ್ಲವೂ ಯಾರಿಗೆ ಸೇರಬೇಕು? ಈ ನಮ್ಮಂತ ಕಲಾವಿದರಿಗೆ ಚಪ್ಪಾಳೆ ಕೊಡ್ತಿರಲ್ಲ ಅಭಿಮಾನಿ ದೇವರುಗಳು, ನಿಮ್ಗಳಿಗೆ ಸೇರಬೇಕು ಅಂತ ಹೇಳ್ತಾ, ನಾನು ಅಭಿಮಾನಿಗಳನ್ನ ದೇವರು ಅಂತಂದೆ. ಈ ಅಭಿಮಾನಿ ದೇವರುಗಳು ನನ್ನ ಮಗ ಅಪ್ಪನ ನೀವುಗಳ ದೇವರು ಮಾಡಿದ್ರಿ. ಅಪ್ಪನ ಮೀರಿಸಿದ ಮಗ ಅಪ್ಪು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಿ. ಅಭಿಮಾನಿ ದೇವರುಗಳೇ ಶರಣಾರ್ಥಿ, ಧನ್ಯವಾದಗಳು. ಹಾಗೇನೆ ಮತ್ತೊಬ್ರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದಿದ್ರೆ ಅವ್ರು ಹೇಗೆ ಮಾತನಾಡ್ತಾ ಇದ್ರು ನೋಡೋಣ. ಸರ್ ಮಾನಿಟರ್ ಕೊಡಿ. ಆಕ್ಚುಲಿ ಒಂದೊಂದು ಮಾತು ಹೇಳ್ತಾ ಇದ್ದೀನಣ್ಣ, ಒಂದೊಂದು ಮಚ್ಚಿನ. ಯಾಕಂದ್ರೆ ನನ್ನ ಸೆಲೆಬ್ರಿಟಿಗಳದು ಒಂದೇ ಒಂದು ನಿಮಿಷ ಅಮ್ಮ. ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಒಂದೇ ಒಂದು ಡೈಲಾಗ್ ಇತ್ತಣ್ಣ ಕನ್ನಡಿಗರ ಬಗ್ಗೆ. ಹೆಣ್ಮಕ್ಳು ಹಾಕೊಳ್ಳುವಂತ ಅರಿಶಿನ ಕುಂಕುಮನ ನಾವು ಬಾವುಟ ಮಾಡ್ಕೊಂಡಿದೀವಿ. ಅಂತದ್ರಲ್ಲಿ ಬಾವುಟ ಮುಟ್ಟಿದ್ರೆ ಬಿಡಲ್ಲ. ನಮ್ಮ ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಮೊಲ್ಲಾಜಿಲ್ದೇನು ಕುಡಿತೀವಿ. ಕಾಟೇರ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಅಣ್ಣ. ಅದ್ಯಾವ್ದು ಅಂತಂದ್ರೆ, ಅನ್ನನ ದ್ಯಾವ್ರು ಅಂತ ಕರಿತೀವಿ, ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ. ರೈತರಿಗೆ ಗೌರವ ಕೊಡ್ರಣ. ಎಲ್ಲರೂ ನಮಸ್ಕಾರ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.